Hello everyone, welcome to online LMS classes from Department of Collegiate and Technical Education. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಆನ್ಲೈನ್ ಕ್ಲಾಸಸ್ಸಿಗೆ ತಮಗೆಲ್ಲರಿಗೂ ಸ್ವಾಗತ. So this online class is for Diploma Civil Engineering second semester student and the subject is Basic Surveying and the subject code is 20CE22P. ಈ ಒಂದು ಆನ್ಲೈನ್ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗಾಗಿರುತ್ತೆ, ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು ಸೆಷನ್, ಈ ಒಂದು ಯೂನಿಟ್, ಈ ಒಂದು ಸಬ್ಜೆಕ್ಟು ಬೇಸಿಕ್ ಸರ್ವೇಯಿಂಗ್ ಅಂತ ಒಂದು ಹೆಸರಿನ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಅದರದ್ದು ಕೋಡ್ 20CE22P ಆಗಿರುತ್ತೆ. ಅದೇ ರೀತಿ ದಿಸ್ ಈಸ್ ಯೂನಿಟ್ 4 ಆಫ್ ಬೇಸಿಕ್ ಸರ್ವೇಯಿಂಗ್, ದಟ್ ಈಸ್ ಲಾಸ್ಟ್ ಯೂನಿಟ್, ಆ್ಯಂಡ್ ದಿಸ್ ಈಸ್ ಹ್ಯಾವಿಂಗ್ 11 sessions. In that this session is for number 4th session. So before starting up ಈ ಒಂದು ಸೆಷನಲ್ಲಿ ಏನೇನು ಕಲಿತೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ಸೆಷನಲ್ಲಿ ಏನು ಕಲಿತೀವಿ ಅನ್ನೋದನ್ನು ಒಂದು ರೀಕಾಲ್ ಮಾಡೋಣ. ಸೊ ವಿ ಜಸ್ಟ್ ಟ್ರೈ ಟು ರೀಕಾಲ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ಸೊ ರೀಕಾಲ್ ಆಫ್ ಪ್ರೀವಿಯಸ್ ಸೆಷನ್. ಸೊ ವಿ ಹ್ಯಾವ್ ಲರ್ನ್ಡ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಲೆವೆಲ್, ದಟ್ ಈಸ್ ಲೆವೆಲ್ ಅಂತಂದರೆ ಆಟೋ ಲೆವೆಲ್ ಅಥವಾ ಡಂಪಿ ಲೆವೆಲ್ನ ಲೆವೆಲ್ ಅಂತ ಕರಿತೀವಿ. ಸೊ ಈ ಒಂದು ಲೆವೆಲನ್ನು ಇನ್ಸ್ಟ್ರೂಮೆಂಟ್ನ ಟೆಂಪರರಿ ಅಡ್ಜಸ್ಟ್ಮೆಂಟ್ನ ಹೇಗೆ ಮಾಡಬೇಕು ಅಂತೇಳಿ, ಟೆಂಪರರಿ ಅಡ್ಜಸ್ಟ್ಮೆಂಟಲ್ಲಿ 3 ಸ್ಟೆಪ್ಸ್ ಇರುತ್ತೆ: ಸೆಟ್ಟಿಂಗ್, ಲೆವೆಲಿಂಗ್ ಆ್ಯಂಡ್ ಫೋಕಸಿಂಗ್ ಅಂತೇಳಿ. ಸೆಟ್ಟಿಂಗ್ ಅಂತಂದರೆ ನಾವು ಯಾವ ಒಂದು ಪಾಯಿಂಟ್ ಮೇಲೆ ಇನ್ಸ್ಟ್ರೂಮೆಂಟ್ನ ಪ್ಲೇಸ್ ಮಾಡಬೇಕು ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಮೇಲೆ ಇನ್ಸ್ಟ್ರೂಮೆಂಟ್ ಟ್ರೈಪಾಡ್ನ ಪ್ಲೇಸ್ ಮಾಡಿಬಿಟ್ಟು ಇನ್ಸ್ಟ್ರೂಮೆಂಟ್ ಸೆಂಟರು ಮತ್ತು ಆ ಪಾಯಿಂಟ್ ಎರಡು ಎಕ್ಸಾಕ್ಟ್ ವರ್ಟಿಕಲ್ ಆಗಿ ಪ್ಲಂಬ್ ಹಾಕಿದಾಗ ಎಕ್ಸಾಕ್ಟ್ ವರ್ಟಿಕಲ್ ಆಗಿ ಬರೋ ರೀತಿ ಸೆಟ್ ಮಾಡೋಂಥದ್ದು, ದಟ್ ಈಸ್ ನೋನ್ ಆಸ್ ಸೆಟ್ಟಿಂಗ್. ಸೊ ನೆಕ್ಸ್ಟ್ ಲೆವೆಲಿಂಗ್ ಅಂತಂದರೆ ಮೇಕಿಂಗ್ ದ ಲೈನ್ ಆಫ್ ಸೈಟ್ ಆಫ್ ಇನ್ಸ್ಟ್ರೂಮೆಂಟ್ ಎಕ್ಸಾಕ್ಟ್ಲಿ ಹಾರಿಸಾಂಟಲ್, ದಟ್ ಈಸ್ ಪ್ಯಾರಲಲ್ ಟು ಪ್ಲೇನ್ ಅರ್ತ್ ಸರ್ಫೇಸ್. ಸೊ ನಮ್ಮ ಲೈನ್ ಆಫ್ ಸೈಟ್ನ ಎಕ್ಸಾಕ್ಟ್ ಹಾರಿಸಾಂಟಲ್ ಮಾಡೋದನ್ನು ಲೆವೆಲಿಂಗ್ ಅಂತ ಕರಿತೀವಿ. ಸೊ ಲೆವೆಲಿಂಗ್ ಮಾಡಬೇಕಾದ್ರೂ ನಾವು ವಿ ನೀಡ್ ಟು ಫಾಲೋ ಫ್ಯೂ ಪ್ರೊಸೀಜರ್. 3 foot ಸ್ಕ್ರೂಸಲ್ಲಿ ನಮ್ಮ ಬಬಲ್ ಟ್ಯೂಬ್, ಲೆವೆಲ್ ಟ್ಯೂಬ್ ಅಥವಾ ಬಬಲ್ ಟ್ಯೂಬ್ ಅಂತ ಕರಿತೀವಲ್ಲ, ಅದರಲ್ಲಿರ್ತಕ್ಕಂಥ ಏರ್ ಬಬಲ್ನ ಸೆಂಟ್ರಿಗೆ ಬರೋ ರೀತಿ ಮಾಡೋವಂಥ ಪ್ರೊಸೀಜರ್ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು. ಯು ವಾಂಟ್ ಯು ಕ್ಯಾನ್ ಗೋ ಥ್ರೂ ಮೈ ಪ್ರೀವಿಯಸ್ ವಿಡಿಯೋ. ನೆಕ್ಸ್ಟ್ ದಟ್ ಈಸ್ ಲೆವೆಲಿಂಗ್ ಆ್ಯಂಡ್ ಫೋಕಸಿಂಗ್ ಒಳಗಡೆ 2 ಥರದ್ದು ಬರುತ್ತೆ. ಒಂದು ಫೋಕಸಿಂಗ್ ದಿ ಐ ಪೀಸ್ ಆ್ಯಂಡ್ ಅನದರ್ ಒನ್ ಈಸ್ ಫೋಕಸಿಂಗ್ ದಿ ಆಬ್ಜೆಕ್ಟಿವ್ ಗ್ಲಾಸ್. ಸೊ ಫೋಕಸಿಂಗ್ ದಿ ಐ ಪೀಸಲ್ಲಿ, ಸೊ ಐ ಪೀಸ್ ಮತ್ತು ಡಯಾಫ್ರಾಮ್ ಮಧ್ಯೆ ಇರ್ತಕ್ಕಂಥ ಕ್ರಾಸ್ ಹೇರ್ಸ್, ಏನು ಥಿನ್ ಮೆಟಾಲಿಕ್ ವೈರ್ಸ್ ಇರುತ್ತೋ ಆ ವೈರ್ಸನ್ನ ಕಾಣೋ ರೀತಿ, ಇನ್ಫ್ಯಾಕ್ಟ್ ಅದು ಕಾಣಿಸ್ತಾ ಇರೋದಿಲ್ಲ, ಅದನ್ನು ಕಾಣೋ ರೀತಿ ಮಾಡೋ ಅಂಥದ್ದು, ಅದನ್ನು ಫೋಕಸಿಂಗ್ ಆಫ್ ಐ ಪೀಸ್ ಅಂತ ಕರಿತೀವಿ. ಅದಕ್ಕೊಂದು ಫೋಕಸಿಂಗ್ ಸ್ಕ್ರೂ ಇರುತ್ತೆ ಐ ಪೀಸ್ ಹತ್ರನೇ. ಆ ಸ್ಕ್ರೂನ ನಾವು ಜೆಂಟಲಾಗಿ ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ನಮಗೆ ಕ್ರಾಸ್ ಹೇರ್ಸು ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದು ಪ್ರೊಸೀಜರು ಫೋಕಸಿಂಗ್ ಆಯಿತು. ನೆಕ್ಸ್ಟ್ ಇದಿಷ್ಟು ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಆಯಿತು. ನೆಕ್ಸ್ಟ್ ಲೆವೆಲಿಂಗ್ ಸ್ಟಾಫ್ ಅಂತಂದರೆ ಏನು ಅಂತ ನೋಡಿದ್ವಿ. So it is an graduated metallic hollow rectangular sectional rod which is having graduations in it. There are so many types of leveling staff. Leveling telescopic staff irutte, target staff irutte. So there are telescopic staff ಒಳಗಡೆ ಮತ್ತೆ ಫರ್ದರ್ ಡಿವಿಷನ್ ಮಾಡ್ತೀವಿ. ಸೊ ಲೆವೆಲಿಂಗ್ ಸ್ಟಾಫ್ ಅಂತಂದರೆ ಏನು, ಅದರದ್ದು ಡಿವಿಷನ್ಸ್ ಹೇಗಿರುತ್ತೆ, ಗ್ರ್ಯಾಜುಯೇಷನ್ಸ್ ಹೇಗೆ ಮಾರ್ಕ್ ಮಾಡಿರ್ತಾರೆ, ಅದನ್ನು ಹೇಗೆ ರೀಡ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ. ಲೆವೆಲಿಂಗ್ ಸ್ಟಾಫು, ಟೆಲಿಸ್ಕೋಪಿಕ್ ಸ್ಟಾಫು, ಟಾರ್ಗೆಟ್ ಸ್ಟಾಫು ಮತ್ತು ಟೆಂಪರರಿ ಅಡ್ಜಸ್ಟ್ಮೆಂಟ್, ಇದಿಷ್ಟು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿರೋಂಥ ಟಾಪಿಕ್. ನಾವು ಲೆಟ್ ಅಸ್ ಸಿ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಸೆಷನ್. ಈ ಒಂದು ಸೆಷನಲ್ಲಿ ಏನು ಕಲಿತೀವಿ ಅನ್ನೋದನ್ನು ನೋಡೋಣ. ದಟ್ ಈಸ್ ಟೇಬಲ್ ಆಫ್ ಕಂಟೆಂಟ್ ಫಾರ್ ದಿಸ್ ಸೆಷನ್. ಮೊದಲನೇದಾಗಿ ವಿ ಹ್ಯಾವ್ ಲರ್ನ್ ಸಮ್ ಟರ್ಮಿನಾಲಜೀಸ್ ಇನ್ ಅವರ್ ಪ್ರೀವಿಯಸ್ ಸೆಷನ್ಸ್. ನಮ್ಮ ಕಳೆದ ಸೆಷನ್ಸಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ನ ನಾವು ಕಲ್ತ್ವಿ. ಸಿಮಿಲರ್ಲಿ ಅದರದ್ದು ಕಂಟಿನ್ಯೂಷನ್ ಆಗಿರುತ್ತೆ. ಇನ್ನೂ ಉಳಿದಿರ್ತಕ್ಕಂಥ ಕೆಲವು ಟರ್ಮಿನಾಲಜೀಸ್ನ ಕಲಿಯೋಣ. ಅದು ಏನು ಅಂದರೆ ರೆಡ್ಯೂಸ್ ಲೆವೆಲ್ ಅಂದರೆ ಏನು ಅಂತ ಕಲಿಯೋಣ. ರೈಸ್ ಆ್ಯಂಡ್ ಫಾಲ್ ಅಂತಂದರೆ ಏನು ಅಂತ ಕಲಿಯೋಣ. ಲೈನ್ ಆಫ್ ಕಾಲಿಮೇಷನ್ ಆ್ಯಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ಬಟ್ ಇನ್ ಡೀಟೇಲ್ ಸ್ವಲ್ಪ ಡಯಾಗ್ರಾಮೆಟಿಕಲಿ ಲೆಟ್ ಅಸ್ ಲರ್ನ್ ಹಿಯರ್. ನೆಕ್ಸ್ಟ್ ವಾಟ್ ಈಸ್ ಸ್ಟೇಷನ್ ಪಾಯಿಂಟ್, ವಾಟ್ ಈಸ್ ಫೋರ್ ಸೈಟ್, ವಾಟ್ ಈಸ್ ಬ್ಯಾಕ್ ಸೈಟ್, ವಾಟ್ ಈಸ್ ಇಂಟರ್ಮೀಡಿಯೇಟ್ ಸೈಟ್, ಈ ಥರ ಈ ಟರ್ಮಿನಾಲಜೀಸ್ನೆಲ್ಲ ನಾವು ಈ ಒಂದು ಸೆಷನ್ನಲ್ಲಿ ಕಲಿಯೋಣ. ಗಾಟ್ ಇಟ್? ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಐ ವಾಂಟ್ ಟು ರಿಪೀಟ್ ಒನ್ ಥಿಂಗ್. These terminologies will help you not only for your exams and internals, but it is for a proper, perfect, real civil engineer. Civil engineer ಆಗಬೇಕು ಅಂದರೆ you need to remember all these points, because when you go to site, ನೀವು ಸೈಟಿಗೆ ಹೋದಾಗ
ಅಥವಾ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಬೇಕಾದ್ರೆ ಅಥವಾ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ನೀವು when you go to your professional career, there also these terminologies will help you. And I would like to tell you, please make a note of this and try to memorize as perfect as possible. There should be no confusion in these basic terminologies. It is very important. Leveling chapter is a beautiful chapter, and it is very easily understandable if you clearly listen to these classes, online classes. And it is very important also because other materials are very rarely used in sites, in projects, but this leveling instrument is just like a small brother of total station. Total station is a very precise instrument that is everywhere it is using now, but in major cases where total station experts are not available, total station equipment or instrument is not available, this leveling instrument will work out because it is very cheap and easily hand level, and anybody can use it, and anybody can read it. So these terminologies will help you to memorize and to keep in mind the leveling terminologies. So I would like to make I would like to bring it to your notice. It is very important. Try to make a note of it. Next, so ಮೊದಲನೇದಾಗಿ ಎಲಿವೇಶನ್ ಆರ್ ರೆಡ್ಯೂಸ್ ಲೆವೆಲ್, ಅದನ್ನು ಆರ್ ಎಲ್ ಅಂತ ಕರಿತೀವಿ. ಸೊ ಇನ್ ಶಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ ಆರ್ ಎಲ್. ಸೊ ಅದನ್ನು ರೆಡ್ಯೂಸ್ ಲೆವೆಲ್ನ ಎಲಿವೇಶನ್ ಅಂತಾನು ಕರಿಬೋದು. ಸೊ ಇಟ್ ಈಸ್ ದಿ ಹೈಟ್ ಆರ್ ಡೆಪ್ತ್ ಆಫ್ ಎನಿ ಪಾಯಿಂಟ್ ಅಬೋವ್ ಆರ್ ಬಿಲೋ ಎನಿ ಡೇಟಮ್. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಮೈ ಪ್ರೀವಿಯಸ್ ಸೆಷನ್ ಆಲ್ಸೋ. ಡೇಟಮ್ ಅಂತಂದರೆ ಇಟ್ ಈಸ್ ಎ ಪಾಯಿಂಟ್ ಆಫ್ ನೋನ್ ಎಲಿವೇಶನ್. ಯಾವುದೋ ಒಂದು ಪಾಯಿಂಟ್ದು ಎಲಿವೇಶನ್ ಗೊತ್ತಿದೆ, ಅದರದ್ದು ಹೈಟ್ ಎಷ್ಟಿದೆ ಅಂತ ಗೊತ್ತಿದೆ, ಅದನ್ನು MSL ಇಂದ ತೊಗೊಬರ್ತಾರೆ, ಮೀನ್ ಸಿ ಲೆವೆಲಿಂದ ಅದನ್ನ ಲೆವೆಲ್ನ ಕ್ಯಾರಿ ಮಾಡ್ಕೊಂಬಂದು. ಫಾರ್ ಎಕ್ಸಾಂಪಲ್ ಕಲ್ವರ್ಟ್ಸ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಐ ಟೋಲ್ಡ್ ಯು ಇನ್ ಮೈ ಪ್ರೀವಿಯಸ್ ಸೆಷನ್. ರೈಲ್ವೆ ಸ್ಟೇಷನ್ನ ಯಾವುದೇ ರೈಲ್ವೆ ಸ್ಟೇಷನ್ಗೆ ಹೋಗಿ ಆ ಒಂದು ರೈಲ್ವೆ ಸ್ಟೇಷನ್ ಹೆಸರು ಹಾಕಿರ್ತಾರಲ್ಲ, ಊರ ಹೆಸರು, ಯೆಲ್ಲೋ ಕಲರ್ ಬೋರ್ಡ್, ಆ ಬೋರ್ಡ್ ಒಳಗಡೆ ಕೆಳಗಡೆ ಮಾರ್ಕ್ ಮಾಡಿರ್ತಾರೆ MSL, ದಟ್ ಈಸ್ ಮೀನ್ ಸಿ ಲೆವೆಲಿಂದ ಎಷ್ಟು ಹೈಟಲ್ಲಿದೆ ಅಥವಾ ಎಷ್ಟು ಡೆಪ್ತಲ್ಲಿದೆ ಅಂತ. ಪ್ಲಸ್ಸಲ್ಲಿದ್ದರೆ ಹೈಟಲ್ಲಿದೆ, ಮೈನಸಲ್ಲಿದ್ದರೆ ಕೆಳಗಿದೆ ಮೀನ್ ಸಿ ಲೆವೆಲ್ಗೆ ಅಂತ. ಸೊ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೇಟಮ್. ಯಾವುದೇ ಒಂದು ರೆಫರೆನ್ಸ್ ಡೇಟಮಿಂದ ನಾವು ಯಾವುದೇ ಒಂದು ಪಾಯಿಂಟ್ ಅರ್ತ್ ಸರ್ಫೇಸ್ ಮೇಲೆ ಅದ್ರದ್ದು ಹೈಟನ್ನು ನಾವೇನು ಡಿಸ್ಕ್ರೈಬ್ ಮಾಡ್ತೀವಲ್ಲ ಅದನ್ನು ರೆಡ್ಯೂಸ್ ಲೆವೆಲ್ ಅಂತ ಕರಿತೀವಿ, ಆರ್ ಎಲ್ ಅಂತ ಕರಿತೀವಿ. ಸೊ ಇಟ್ ಈಸ್ ದಿ ಹೈಟ್ ಆರ್ ಡೆಪ್ತ್ ಆಫ್ ಎನಿ ಪಾಯಿಂಟ್ ಅಬೋವ್ ಆರ್ ಬಿಲೋ ಎನಿ ಫಿಕ್ಸ್ಡ್ ರೆಫರೆನ್ಸ್ ಪಾಯಿಂಟ್ ಅಥವಾ ಡೇಟಮ್ ಅಂತ ಕರಿತೀವಿ. ಅದಕ್ಕೆ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಮಾಡೋಣ. ದಿಸ್ ಇಸ್ ಗ್ರೌಂಡ್ ಸರ್ಫೇಸ್ ಅಂತ ಕರಿತೀವಿ ನಾವು. ಸೊ ದಿಸ್ ಬ್ಲೂ ಲೈನ್ ಶೋಸ್ ದಿ ಗ್ರೌಂಡ್ ಸರ್ಫೇಸ್, ಆ್ಯಂಡ್ ದಿಸ್ ಇಸ್ ಬೆಂಚ್ ಮಾರ್ಕ್ ಅಂತಂದರೆ ಇಟ್ ಈಸ್ ಹ್ಯಾವಿಂಗ್ ನೋನ್ ಎಲಿವೇಶನ್. ಈ ಬೆಂಚ್ ಮಾರ್ಕ್ ಫಾರ್ ಎಕ್ಸಾಂಪಲ್ ಒಂದು ಫ್ಲಾಗ್ ಪೋಸ್ಟ್ ಅಂತ ಕರಿಬೋದು, ಸೊ ಒಂದು ಕಲ್ವರ್ಟ್ ಅಂತ ಕರಿಬೋದು, ಆರ್ ಎನಿ ಫಿಕ್ಸ್ಡ್ ಪಾಯಿಂಟ್ ಅಂದರೆ ಪರ್ಮನೆಂಟ್ ಆಬ್ಜೆಕ್ಟ್ ಅಂತ ಕರಿಬೋದು. ಸೊ ಇದ್ರದ್ದು ಆರ್ ಎಲ್ ಎಷ್ಟು ಅಂತ ಕೊಟ್ಟಿದ್ದಾನೆ, 100.0 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್? ಅಂದರೆ ಇದು 100 ಹೈಟೋ ಡೆಪ್ತೋ MSL ಇದೆ ಅಂತ. ಇಟ್ ಈಸ್ ಅನ್ ಇಮ್ಯಾಜಿನೇಷನ್. ಸೊ ದಿಸ್ ಈಸ್ ಬೆಂಚ್ ಮಾರ್ಕ್. ಬೆಂಚ್ ಮಾರ್ಕ್ ಡೆಫಿನೇಷನ್ ಏನು, ಇಟ್ ಈಸ್ ಪಾಯಿಂಟ್ ಆಫ್ ನೋನ್ ಎಲಿವೇಶನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫಸ್ಟ್ ಪಾಯಿಂಟ್, ವಾಟ್ ಈಸ್ ದಿಸ್ ಪಾಯಿಂಟ್ ನೋನ್ ಆಸ್? ಸೊ ಇದು ಫಸ್ಟ್ ಪಾಯಿಂಟ್ ಅಂತ ಕರಿತೀವಿ, ಸ್ಟೇಷನ್ ಪಾಯಿಂಟ್. ಸೊ ಇಲ್ಲೇನೋ ಇನ್ಸ್ಟ್ರೂಮೆಂಟ್ನ ಸೆಟಪ್ ಮಾಡ್ತೀವಿ ನಾವು. ಸೊ ಗಾಟ್ ಇಟ್. ನೆಕ್ಸ್ಟ್ ಏನು ಮಾಡ್ತೀವಿ, ನಮ್ಮ ಲೆವೆಲಿಂಗ್ ಸ್ಟಾಫ್ನ ನಾವೇನು ಮಾಡ್ತೀವಿ, ಬೆಂಚ್ ಮಾರ್ಕ್ ಮೇಲೆ ಹೋಲ್ಡ್ ಮಾಡ್ತೀವಿ. ಲೆವೆಲಿಂಗ್ ಸ್ಟಾಫ್ನ ಏನು ಮಾಡ್ತೀವಿ, ಬೆಂಚ್ ಮಾರ್ಕ್ ಮೇಲೆ ಹೋಲ್ಡ್ ಮಾಡ್ತೀವಿ. ವೈ ದಿಸ್ ಇಸ್ ಡನ್? ಬಿಕಾಸ್ ಟು ಫೈಂಡ್ ದಿ ಲೈನ್ ಆಫ್ ಸೈಟ್. ಅಂದರೆ ನಾವು ಇನ್ಸ್ಟ್ರೂಮೆಂಟಿಂದ ಏನು ನೋಡ್ತೀವಲ್ಲ ಆ ಲೈನ್ ಆಫ್ ಸೈಟು ಎಷ್ಟು ಹೈಟಲ್ಲಿದೆ ಬೆಂಚ್ ಮಾರ್ಕಿಂದ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಲುಕ್ ಅಟ್ ದಿಸ್. ಸೊ ಈಗ ನೋಡಿ, ಈ ಬೆಂಚ್ ಮಾರ್ಕಿಂದ ನಮ್ಮ ಲೈನ್ ಆಫ್ ಸೈಟ್ ನಾವೇನು ನೋಡ್ತೀವಿ, ಸೆಂಟ್ರಿಂಗ್, ಲೆವೆಲಿಂಗ್ ಆ್ಯಂಡ್ ಫೋಕಸಿಂಗ್ ಮಾಡಿರ್ತೀವಿ ಟೆಂಪರರಿ ಅಡ್ಜಸ್ಟ್ಮೆಂಟ್. ಈ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಬೇಕಾದ್ರೆ ಅಲ್ಲಿ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಿ ಬೆಂಚ್ ಮಾರ್ಕ್ ಮೇಲೆ ಲೆವೆಲಿಂಗ್ ಸ್ಟಾಫ್ನ ಪ್ಲೇಸ್ ಮಾಡಿ ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ ಏನೋ ಒಂದು ರೀಡಿಂಗ್ ಬರುತ್ತೆ ನಮಗೆ, 2.450 ಅಂತ ಬಂತು ಅಂತ ಅನ್ಕೊಂಡು. ಸೊ ಅವಾಗ ಅದರ ಅರ್ಥ ಏನು, ನಮ್ಮ ಲೈನ್ ಆಫ್ ಸೈಟ್ ಏನು ನಾವು ನೋಡ್ತಿರ್ತೀವಲ್ಲ ಇಮ್ಯಾಜಿನರಿ ಲೈನ್, ಆ ಲೈನ್ ಆಫ್ ಸೈಟು ಬೆಂಚ್ ಮಾರ್ಕಿಂದ 2.450 ಹೈಟಲ್ಲಿದೆ, ಅಷ್ಟು ಮೀಟರ್ ಹೈಟಲ್ಲಿದೆ ಅಂತ ಕರಿತೀವಿ. ಕರೆಕ್ಟ್? ಸೊ ಅಂದರೆ ಇದ್ರದ್ದು ಆರ್ ಎಲ್ ಏನಾಯ್ತು, ಅವಾಗ ರೆಡ್ಯೂಸ್ ಲೆವೆಲ್ ಏನಾಯಿತು, ಲೈನ್ ಆಫ್ ಸೈಟ್ದು ದ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಆದರೂ ಕರಿಬೋದು, ಲೈನ್ ಆಫ್ ಸೈಟ್ ಅಥವಾ ಲೈನ್ ಆಫ್ ಕಾಲಿಮೇಷನ್, ಆಲ್ ಆರ್ ಸಿಮಿಲರ್ ವರ್ಡ್ಸ್. ಸೊ ಇದ್ರದ್ದು ರೆಡ್ಯೂಸ್ ಲೆವೆಲ್ ಎಷ್ಟಾಗುತ್ತೆ ಅವಾಗ, 100 + 2.45 ದಟ್ ಈಸ್ ಈಕ್ವಲ್ ಟು 102.450. ಸೊ ದಟ್ ಈಸ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಆದರೂ ಕರಿತೀವಿ. ಅಥವಾ ಅಂದರೆ ಇನ್ಸ್ಟ್ರೂಮೆಂಟ್ದ ಹೈಟ್ ಎಷ್ಟು ಅಂತ, ಇನ್ಸ್ಟ್ರೂಮೆಂಟ್ ಹೈಟ್ ಎಷ್ಟು ಅಂದರೆ ನಾವು ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಇಲ್ಲಿಂದ ಗ್ರೌಂಡಿಗೆ ಮೆಜರ್ ಮಾಡಿದ್ರೆ ಎಷ್ಟು ಬರುತ್ತೋ ಅದು ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಅಲ್ಲ. ದಟ್ ಈಸ್ ರಾಂಗ್, ದಟ್ ಈಸ್ ಮಿಸ್ಕಾನ್ಸೆಪ್ಷನ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಟ್ರೈ ಟು ಲಿಸನ್ ಕೇರ್ಫುಲಿ. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತಂದರೆ ನಾವು ಇನ್ಸ್ಟ್ರೂಮೆಂಟ್ ಪ್ಲೇಸ್ ಮಾಡಿರ್ತೀವಲ್ಲ ಆ ಒಂದು ಪ್ಲೇಸ್ ಮಾಡಿರೋವಂಥ ಪಾಯಿಂಟಲ್ಲಿ
ಗ್ರೌಂಡಿಂದ ನಮ್ಮ ಇನ್ಸ್ಟ್ರೂಮೆಂಟ್ ಎಷ್ಟು ಹೈಟ್ ಇದೆ ಅನ್ನೋದು ನಮ್ಮ ತಲೆಯಲ್ಲಿ ಬರುತ್ತೆ, ಬಟ್ ಇಟ್ ಈಸ್ ಟೋಟಲಿ ರಾಂಗ್. ಸೊ ಡೋಂಟ್ ಡೂ ದ್ಯಾಟ್, ಡೋಂಟ್ ಟ್ರೈ ಟು ಎಕ್ಸ್ಪೆರಿಮೆಂಟ್ ದ್ಯಾಟ್. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತಂದರೆ, ಸೊ ಇಟ್ ಈಸ್ ದಿ ಹೈಟ್ ಅಥವಾ ಇಟ್ ಈಸ್ ದಿ ಮೆಜರ್ಡ್ ಡಿಸ್ಟೆನ್ಸ್ ಫ್ರಮ್ ನೋನ್ ಪಾಯಿಂಟ್, ಅಂದರೆ ಬೆಂಚ್ ಮಾರ್ಕ್ ಅಥವಾ ನೋನ್ ಎಲಿವೇಶನಿಂದ ನಾವು ಹೈಟನ್ನು ಮೆಜರ್ ಮಾಡ್ತೀವಲ್ಲ ಅದನ್ನು ಹೆಚ್ ಐ ಅಂತ ಕರಿತೀವಿ. ಅಂದರೆ ಇಲ್ಲಿ ಬಂದಿರೋಂಥ ರೀಡಿಂಗ್ನ ಆರ್ ಎಲ್ ಆಫ್ ಲೈನ್ ಆಫ್ ಸೈಟ್ ಅಂತ ಆದರೂ ಕರಿಬೋದು, ಅಥವಾ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್, ಬೋತ್ ಆರ್ ಸೇಮ್. ಓಕೆ, ಸೊ ಇದಕ್ಕೆ ರೆಡ್ಯೂಸ್ ಲೆವೆಲ್. ನೆಕ್ಸ್ಟ್ ನೋಡಿ, ಲುಕ್ ಅಟ್ ದಿಸ್ ಇಸ್ ನೆಕ್ಸ್ಟ್ ಸ್ಟಾಫ್ ಸ್ಟೇಷನ್, ಸ್ಟಾಫ್ ಇಡೋವಂಥ ನೆಕ್ಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇದ್ರದ್ದು ಹೈಟ್ ಎಷ್ಟು ಬರುತ್ತೆ ಇಲ್ಲಿ ನೋಡಿ. ಇದೇ ಸ್ಟೇಷನಿಂದನೇ ನಾವು ನಮ್ಮ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ನ ಟರ್ನ್ ಮಾಡ್ತೀವಿ. ಪ್ಲಂಜ್ ಇಸ್ ಡಿಫ್ರೆಂಟ್. ಟರ್ನ್ ಮಾಡ್ತೀವಿ ನಾವು, ಹಾರಿಜಾಂಟಲಿ ರೊಟೇಟ್ ಮಾಡ್ತೀವಿ. ಸೊ ರೊಟೇಟ್ ಮಾಡಿ ನಾವು ಇನ್ನೊಂದು ಸ್ಟಾಫ್ ಇಡ್ತಕ್ಕಂಥ ಸ್ಟೇಷನ್ಗೆ ಅಬ್ಸರ್ವ್ ಮಾಡಿದಾಗ ನನಗಲ್ಲಿ 1.8500 ಬಂತು. ಗಾಟ್ ಇಟ್. ಅವಾಗ ದ ರೆಡ್ಯೂಸ್ ಲೆವೆಲ್ ಆಫ್ ಬಿನ ಫೈಂಡ್ ಔಟ್ ಮಾಡ್ಬೋದು ನಾವು. ಕರೆಕ್ಟ್. ಹೇಗೆ? ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ದು ನಮ್ಗೆ ಆರ್ ಎಲ್ ಗೊತ್ತಿದೆ ಎಷ್ಟು, 102.450. ಅದರಲ್ಲಿ ನಾನು 1.850 ಏನು ಸ್ಟಾಫ್ ರೀಡಿಂಗ್ ಬಂದಿರ್ತಲ್ಲ ಅದನ್ನು ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ ಆರ್ ಎಲ್ ಆಫ್ ಬಿ. Dear students, I think you are understanding my point, you are understanding my explanation, so try to listen carefully. ನಮಗೆ ಪಾಯಿಂಟ್ ಬಿದು, ಸೊ ಎಲಿವೇಶನ್ ಎಕ್ಸ್ಪ್ಲನೇಷನ್ ಹೇಳ್ತಿದೆ ನೋಡಿ, ಇಟ್ ಈಸ್ ದಿ ಹೈಟ್ ಆರ್ ಡೆಪ್ತ್ ಆಫ್ ಎನಿ ಪಾಯಿಂಟ್ ಅಬೋವ್ ಆರ್ ಬಿಲೋ ಡೇಟಮ್. ಇಲ್ಲಿ ನೋಡಿ, ದಿಸ್ ಈಸ್ ದಿ ಡೇಟಮ್, ಕರೆಕ್ಟ್, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ನೋನ್ ಎಲಿವೇಶನ್ ನಮಗೆ ಗೊತ್ತಿದೆ. ಈ ಡೇಟಮ್ಗಿಂತ ಮೇಲೆ ಅಥವಾ ಕೆಳಗಡೆ ಬರ್ತಕ್ಕಂಥ ಯಾವುದೇ ಪಾಯಿಂಟ್ಸ್ದು ಹೈಟನ್ನು ಫೈಂಡ್ ಔಟ್ ಮಾಡೋದನ್ನು ನಾವೇನಂತ ಕರಿತೀವಿ, ರೆಡ್ಯೂಸ್ ಲೆವೆಲ್ ಅಂತ ಕರಿತೀವಿ ಅಥವಾ ಎಲಿವೇಶನ್ ಅಂತ ಕರಿತೀವಿ. ಆಲ್ರೈಟ್. ಇಲ್ಲಿ ನೋಡಿ, ನನಗೆ ಬೆಂಚ್ ಮಾರ್ಕ್ದು ಗೊತ್ತಿದೆ ಎಷ್ಟು, ರೆಡ್ಯೂಸ್ ಲೆವೆಲು 100, ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಈಸ್ 100. ಸೊ ಇಲ್ಲಿ ನೋಡಿ, ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಈಸ್ 100. ಸೊ ಆಮೇಲೆ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋಂಥದ್ದೇನೋ ಪಾಯಿಂಟ್ ಬಿದು ರೆಡ್ಯೂಸ್ ಲೆವೆಲ್ ಫೈಂಡ್ ಔಟ್ ಮಾಡಬೇಕು, ಪಾಯಿಂಟ್ ಬಿದು. ಗಾಟ್ ಇಟ್. ಸೊ ಅದನ್ನು ಹೇಗೆ ಮಾಡೋದು, 100 ಪ್ಲಸ್ ಈ ನಾವು ಇನ್ಸ್ಟ್ರೂಮೆಂಟ್ನ ಇಲ್ಲಿ ಇಟ್ಬಿಟ್ಟು ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡ್ತೀವೇನು, ಸೆಟ್ಟಿಂಗ್, ಲೆವೆಲಿಂಗ್ ಆ್ಯಂಡ್ ಫೋಕಸಿಂಗ್. ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಿ ಆದಮೇಲೆ ಅವಾಗ ನಮ್ಮ ಲೈನ್ ಆಫ್ ಸೈಟ್ ಎಕ್ಸಾಕ್ಟ್ ಹಾರಿಜಾಂಟಲ್ ಬರುತ್ತೆ. ಹಾರಿಜಾಂಟಲ್ ಬಂದಾದಮೇಲೆ ನಾವು ಬೆಂಚ್ ಮಾರ್ಕ್ ಮೇಲೆ ಲೆವೆಲಿಂಗ್ ಸ್ಟಾಫ್ ಇಟ್ಟು ರೀಡಿಂಗ್ ನೋಡಿದಾಗ 2.450 ರೀಡಿಂಗ್ ಬಂತು. 100 ಪ್ಲಸ್ 2.450 ನಮಗೆ ಮಾಡಿದ್ರೆ ಹೆಚ್ ಐ ಬರುತ್ತೆ. ಅಂದರೆ ಆರ್ ಎಲ್ ಆಫ್ ಲೈನ್ ಆಫ್ ಸೈಟ್ ಅಂತ ಆದರೂ ಕರಿಬೋದು, ಅಥವಾ ಹೆಚ್ ಐ ಅಂತ ಆದರೂ ಕರಿಬೋದು. ಬಟ್ ಬೋತ್ ಆರ್ ಸೇಮ್. ಸೊ ಈ ಹೆಚ್ ಐಯಿಂದ ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ಸ್ದು ಸ್ಟಾಫ್ ರೀಡಿಂಗ್ನ ಮೈನಸ್ ಮಾಡಿದ್ರೆ ನಮಗೆ ಬರೋವಂಥದ್ದು ಏನಾಗುತ್ತೆ, ರೆಡ್ಯೂಸ್ ಲೆವೆಲ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ನಾವು ಲುಕ್ ಅಟ್ ಹಿಯರ್, ಆರ್ ಎಲ್ ಆಫ್ ಬಿ ಈಕ್ವಲ್ ಟು ಹೆಚ್ ಐ, ದಟ್ ಈಸ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ 102.450 ಮೈನಸ್ ಎಫ್ ಎಸ್, ಫೋರ್ ಸೈಟ್. ಸೊ ಫಸ್ಟ್ ರೀಡಿಂಗ್ ತೊಗೊಳೋದು ಏನಾಗಿರುತ್ತೆ, ಬ್ಯಾಕ್ ಸೈಟ್ ಆಗಿರುತ್ತೆ. ನಾವು ಇನ್ಸ್ಟ್ರೂಮೆಂಟ್ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಿ ಫಸ್ಟ್ ರೀಡಿಂಗ್ ತಗೋತೀವಿ ಲೆವೆಲಿಂಗ್ ಸ್ಟಾಫ್, ಅದು ಬ್ಯಾಕ್ ಸೈಟಲ್ಲಿ ಎಂಟ್ರಿ ಮಾಡಬೇಕು. ಅದನ್ನು ನಾನು ಇನ್ ಮೈ ನೆಕ್ಸ್ಟ್ ಸ್ಲೈಡ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ದ ಟ್ಯಾಬ್ಲೇಷನ್ ನೀಡ್ ಟು ಬಿ ಎಂಟ್ರಿಡ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ನೀಡ್ ಟು ಬಿ ಡನ್. ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ನಾವು ಲುಕ್ ಅಟ್ ಆರ್ ಎಲ್ ಆಫ್ ಬಿ ಈಕ್ವಲ್ ಟು ಹೆಚ್ ಐ ಮೈನಸ್ ಎಫ್ ಎಸ್. ಅಂದರೆ ಹೆಚ್ ಐ ಎಷ್ಟಿದೆ, 102.450 ದಿಸ್ ರೀಡಿಂಗ್, ಮೈನಸ್ ಎಫ್ ಎಸ್ ಅಂತಂದರೆ ಫೋರ್ ಸೈಟ್ ಅಂತಂದರೆ ದ ಲಾಸ್ಟ್ ಸ್ಟಾಫ್ ರೀಡಿಂಗ್ ಟೇಕನ್ ಫ್ರಮ್ ಎನಿ ಇನ್ಸ್ಟ್ರೂಮೆಂಟ್ ಸ್ಟೇಷನ್. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ಲಾಸ್ಟ್ ಸ್ಟಾಫ್ ರೀಡಿಂಗ್ ತೊಗೊಳೋದು ಫೋರ್ ಸೈಟ್ ಆಗಿರುತ್ತೆ, ಫಸ್ಟ್ ಸ್ಟಾಫ್ ರೀಡಿಂಗ್ ತೊಗೊಳೋದು ಬ್ಯಾಕ್ ಸೈಟ್ ಆಗಿದೆ. ಅದ್ರ ಮಧ್ಯೆ ಬರ್ತಕ್ಕಂಥದ್ದು ಇಂಟರ್ಮೀಡಿಯೇಟ್ ಸೈಟ್ ಆಗಿರುತ್ತೆ, ಅದನ್ನು ಹೇಳ್ತೀನಿ. ಸೊ ನಾವು ನೆಕ್ಸ್ಟ್ ಸಿ ಲೈನ್ ಆಫ್ ಸೈಟ್ ಆರ್ ಲೈನ್ ಆಫ್ ಕಾಲಿಮೇಷನ್, ಬೋತ್ ಆರ್ ಸೇಮ್. ಇಟ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ ದಿ ಕ್ರಾಸ್ ಹೇರ್ಸ್ ಅಟ್ ದಿ ಡಯಾಫ್ರಮ್ ಆ್ಯಂಡ್ ದಿ ಆಪ್ಟಿಕಲ್ ಸೆಂಟರ್ ಆಫ್ ದಿ ಆಬ್ಜೆಕ್ಟ್ ಗ್ಲಾಸ್ ಆ್ಯಂಡ್ ಇಟ್ಸ್ ಕಂಟಿನ್ಯೂಷನ್. ಸೊ ನಾನು ಹೇಳಿದೆ, ಡಯಾಫ್ರಮ್ ಐ ಪೀಸ್ ಇರುತ್ತೆ ಮತ್ತು ಆಬ್ಜೆಕ್ಟಿವ್ ಗ್ಲಾಸ್ ಇರುತ್ತೆ. ಐ ಪೀಸ್ ಸೆಂಟ್ರಿಂದ ಕ್ರಾಸ್ ಹೇರ್ಸ್ ಮೀಟ್ ಆಗೋ ಪಾಯಿಂಟಿಂದ ನಮ್ಮ ಆಬ್ಜೆಕ್ಟಿವ್ ಗ್ಲಾಸ್ ಸೆಂಟರ್ ಪಾಯಿಂಟಿಗೆ ಪಾಸ್ ಆಗೋಂಥ ಇಮ್ಯಾಜಿನರಿ ಲೈನನ್ನು ಏನಂತ ಕರಿತೀವಿ, ಲೈನ್ ಆಫ್ ಕಾಲಿಮೇಷನ್ ಅಂತ ಕರಿತೀವಿ, ಅಥವಾ ಲೈನ್ ಆಫ್ ಸೈಟ್. ಲುಕ್ ಅಟ್ ದಿಸ್ ಹಿಯರ್ ಇನ್ ದಿಸ್ ಪಿಕ್ಚರ್, ಇದೇನು ಡಾಟೆಡ್ ಲೈನ್ ಇದೆಲ್ಲ, ದಿಸ್ ಲೈನ್ ಇಸ್ ನೋನ್ ಆಸ್ ಲೈನ್ ಆಫ್ ಕಾಲಿಮೇಷನ್ ಆರ್ ಲೈನ್ ಆಫ್ ಸೈಟ್. ಈ ಡಾಟೆಡ್ ಲೈನನ್ನು ಲೈನ್ ಆಫ್ ಸೈಟ್ ಅಥವಾ ಲೈನ್ ಆಫ್ ಕಾಲಿಮೇಷನ್ ಅಂತ ಕರಿತೀವಿ. ಗಾಟ್ ಇಟ್. ಸೊ ಇಲ್ಲಿ ನೆಕ್ಸ್ಟ್ ಲುಕ್ ಅಟ್ ಹಿಯರ್, ದಿಸ್ ಇಸ್ ನೋನ್ ಆಸ್ ಲೈನ್ ಆಫ್ ಸೈಟ್ ಆರ್ ಲೈನ್ ಆಫ್ ಕಾಲಿಮೇಷನ್. ನೆಕ್ಸ್ಟ್ this is all about elevation or reduce level and line of collimation. Next look at this. Next ಏನು ಹೇಳ್ತಿದ್ದಾನೆ, what is station? It is the point where leveling staff is held, not the point where level is kept. See, ಸ್ಟೇಷನ್ ಅನ್ನು ಯಾವುದು ಅಂತ ಕರಿತೀವಿ ನಾವು, ಸ್ಟೇಷನ್ ಪಾಯಿಂಟ್ ಅಂತ ಕರೆಯೋದು. ಲೆವೆಲಿಂಗ್ ಸ್ಟಾಫ್ನ ಹೋಲ್ಡ್ ಮಾಡ್ತೀವಲ್ಲ ಅದನ್ನು ಸ್ಟೇಷನ್ ಅಂತ ಕರಿತೀವಿ, ನಾಟ್ ಇನ್ಸ್ಟ್ರೂಮೆಂಟ್ನ ಹೋಲ್ಡ್ ಮಾಡೋದನ್ನು ಸ್ಟೇಷನ್ ಅಂತ ಕರೆಯೋದಿಲ್ಲ. ಇಲ್ಲಿ ನೋಡಿ, ಒನ್ ಏನದು ಇನ್ಸ್ಟ್ರೂಮೆಂಟ್ ಸ್ಟೇಷನ್, ಬಟ್ ಸ್ಟೇಷನ್ ಪಾಯಿಂಟ್ ಅಂತಂದ್ರೆ ಏನು, ಎ ಅಂತ ಕರಿತೀವಿ, ಇದನ್ನು ಬೆಂಚ್ ಮಾರ್ಕ್ ಅಂತ ಕರೆಯೋಣ. ಸೊ ಇದ್ರ ಮುಂದೆ ನಾನು ಲೆವೆಲಿಂಗ್ ಸ್ಟಾಫ್ ಇನ್ನೊಂದು ಇಲ್ಲಿಟ್ಟ ಅಂತಂದರೆ ಇದಕ್ಕೊಂದು ಬಿ ಸಿ ಡಿ ಅಂತ ಕೊಡ್ತಾ ಹೋಗ್ತೀನಿ.
those stations where leveling staff is held is known as stations. ಯಾವ ಒಂದು ಪಾಯಿಂಟ್ ಮೇಲೆ ಲೆವೆಲಿಂಗ್ ಸ್ಟಾಫ್ನ ಹೋಲ್ಡ್ ಮಾಡ್ತೀವಲ್ಲ ಅದನ್ನು ಸ್ಟೇಷನ್ ಅಂತ ಕರಿತೀವಿ. ಸೊ ಟ್ರೈ ಟು ಮೆಮೊರೈಸ್, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಬ್ಯಾಕ್ ಸೈಟ್ ಆಸ್ ಐ ಸೆಡ್ ಅರ್ಲಿಯರ್, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ, ಸ್ಟೇಷನ್ ಅಲ್ಲ ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ಅಂದರೆ ಇನ್ಸ್ಟ್ರೂಮೆಂಟ್ ಇಟ್ಟಿರೋವಂಥದ್ದು, ಲೆವೆಲ್ ಇಟ್ಟಿರೋವಂಥದ್ದು, ಯಾವುದೇ ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ಫಸ್ಟ್ ಲೆವೆಲಿಂಗ್ ಸ್ಟಾಫ್ ರೀಡಿಂಗ್ ತೊಗೊಳೋದೇನಾಗಿರುತ್ತೆ ಬ್ಯಾಕ್ ಸೈಟ್. ಅದನ್ನೇ ಹೇಳ್ತಾ ನೋಡಿಲಿ, ಇಟ್ ಈಸ್ ದಿ ಸೈಟ್ ಟೇಕನ್ ಆನ್ ಎ ಲೆವೆಲಿಂಗ್ ಸ್ಟಾಫ್ ಹೆಲ್ಡ್ ಆನ್ ದಿ ಪಾಯಿಂಟ್ ಆಫ್ ನೋನ್ ಎಲಿವೇಶನ್ ವಿತ್ ಅನ್ intention of determining the plane of collimation. It is always the first reading of the instruments we set up in a place. ಸೊ ಯಾವುದೇ ಒಂದು ಪ್ಲೇಸಲ್ಲಿ ಇನ್ಸ್ಟ್ರೂಮೆಂಟ್ನ ಸೆಟಪ್ ಮಾಡಿ ಆದಮೇಲೆ ಫಸ್ಟ್ ರೀಡಿಂಗ್ ತೊಗೊಳೋದು ಬ್ಯಾಕ್ ಸೈಟ್ ಆಗಿದೆ. ಅಥವಾ ಅದನ್ನು ಇನ್ನೊಂದು ಥರ ಹೇಳ್ಬೋದು, ಇಟ್ ಈಸ್ ದಿ ರೀಡಿಂಗ್ ಟೇಕನ್ ಆನ್ ದಿ ಪಾಯಿಂಟ್ ಆಫ್ ನೋನ್ ಎಲಿವೇಶನ್. ಯಾವುದೇ ಪಾಯಿಂಟ್ದು ಎಲಿವೇಶನ್ ಗೊತ್ತಿದೆ, ಆರ್ ಎಲ್ ಗೊತ್ತಿದೆ, ಆ ಪಾಯಿಂಟ್ ಮೇಲೆ ತಗೊಳ್ಳೋ ಅಂಥ ರೀಡಿಂಗ್, ಲೆವೆಲಿಂಗ್ ಸ್ಟಾಫ್ ರೀಡಿಂಗ್ನ ಬ್ಯಾಕ್ ಸೈಟ್ ಅಂತ ನಾವು ಕರಿಬೋದು. ಗಾಟ್ ಇಟ್? ಸೊ ಲುಕ್ ಅಟ್ ಹಿಯರ್, which is back side here, this one. Look at here, ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, this is known as back side because this is station, instrument station point number 1. ಈ ಒಂದು ಫಸ್ಟ್ ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ನಾವು ಫಸ್ಟ್ ರೀಡಿಂಗ್ ಎಲ್ಲಿ ತಗೋತಿದ್ದೀವಿ, ಬೆಂಚ್ ಮಾರ್ಕ್ ಮೇಲೆ ತಗೋತೀವಿ, ಅದನ್ನು ನಾವೇನಂತ ಕರಿತೀವಿ, ಬ್ಯಾಕ್ ಸೈಟ್ ಅಂತ ಕರಿತೀವಿ. ಬಟ್ ನೆಕ್ಸ್ಟ್ ಏನು, ಫೋರ್ ಸೈಟ್ ಅಂತಂದರೆ ದಿಸ್ ಇಸ್ ದಿ ಲಾಸ್ಟ್ ರೀಡಿಂಗ್ ಟೇಕನ್ ಫ್ರಮ್ ದಿ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಬಿಫೋರ್ ಶಿಫ್ಟಿಂಗ್ ಇಟ್ ಆರ್ ಜಸ್ಟ್ ಬಿಫೋರ್ ಎಂಡಿಂಗ್ ದಿ ವರ್ಕ್. is also called as minus site ಅಂತಾನೂ ಕರೀತಾರೆ. ದಿಸ್ ಈಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಲುಕ್ ಅಟ್ ಹಿಯರ್, ನಾವು ಫಸ್ಟ್ ರೀಡಿಂಗ್ ತೊಗೊಳೋದು ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ಏನಾಗಿರುತ್ತೆ, ಬ್ಯಾಕ್ ಸೈಟ್ ಆಗಿರುತ್ತೆ. ಫೋರ್ ಸೈಟ್ ಅಂತಂದ್ರೆ ಏನು, ದಿಸ್ ಈಸ್ ದಿ ಲಾಸ್ಟ್ ರೀಡಿಂಗ್ ಟೇಕನ್ ಫ್ರಮ್ ದಿ ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ಕೊನೆಯ ರೀಡಿಂಗ್ ತೊಗೊಳೋದು, ಅಂದರೆ ಶಿಫ್ಟ್ ಮಾಡೋದಕ್ಕೂ ಮುಂಚೆ ಅಥವಾ ಎಂಡ್ ಮಾಡೋದಕ್ಕೂ ಮುಂಚೆ ಲಾಸ್ಟ್ ರೀಡಿಂಗ್ ತೊಗೊಳೋದನ್ನ ಫೋರ್ ಸೈಟ್ ಅಂತ ಕರೀತೀವಿ. ಸೊ ದಿಸ್ ಇಸ್ ಆಲ್ಸೋ ನೋನ್ ಆಸ್ ಮೈನಸ್ ಸೈಟ್. ಲುಕ್ ಅಟ್ ಹಿಯರ್, ವಿಚ್ ಈಸ್ ಫೋರ್ ಸೈಟ್ ಹಿಯರ್, ದಿಸ್ ಒನ್, ಬಿಕಾಸ್ ಇಲ್ಲಿ ನೋಡಿ, ಎ ಅನ್ನೋದು ಫಸ್ಟ್ ರೀಡಿಂಗ್ ತೊಗೊಂಡೆ, ಬಿ ಅನ್ನೋದು ಸೆಕೆಂಡ್ ರೀಡಿಂಗು, ಸಿ ಅನ್ನೋದು ಲಾಸ್ಟ್ ರೀಡಿಂಗ್ ತೊಗೊಂಡೆ. ಸೊ ದಿಸ್ ವಿಲ್ ಬಿಕಮ್ ಫೋರ್ ಸೈಟ್. ಅಂದರೆ ಈ ರೀಡಿಂಗ್ ಹೇಳ್ತಾ ಇದ್ದೀನಿ ನಾನು, ದಿಸ್ ರೀಡಿಂಗ್ ಈಸ್ ನೋನ್ ಆಸ್ ಫೋರ್ ಸೈಟ್ ರೀಡಿಂಗ್. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಸೈಟ್ ಅಂತಂದರೆ ಬ್ಯಾಕ್ ಸೈಟ್ ಮತ್ತು ಫೋರ್ ಸೈಟ್ ಅದೆರಡಕ್ಕೂ ಮಧ್ಯದಲ್ಲಿ ಬರುವಂಥ ರೀಡಿಂಗ್ಸ್ ಎಲ್ಲನೂ ಏನಾಗಿರುತ್ತೆ, ಇಂಟರ್ಮೀಡಿಯೇಟ್ ಸೈಟ್ಸ್ ಆಗಿರುತ್ತೆ. ಸೈಟ್ಸ್ ಆರ್ ರೀಡಿಂಗ್ಸ್ ಟೇಕನ್ ಆನ್ ದಿ ಸ್ಟಾಫ್ ಆಫ್ಟರ್ ಬ್ಯಾಕ್ ಸೈಟ್ ಆ್ಯಂಡ್ ಬಿಫೋರ್ ದಿ ಲಾಸ್ಟ್ ಸೈಟ್. ಅಂದರೆ ಆಫ್ಟರ್ ಬ್ಯಾಕ್ ಸೈಟ್ ಅಂದರೆ ಫಸ್ಟ್ ಸೈಟು, ಬಿಫೋರ್ ದಿ ಲಾಸ್ಟ್ ಸೈಟ್ ಅಂದರೆ ಫೋರ್ ಸೈಟ್. ಸೊ ಆರ್ ನೋನ್ ಆಸ್ ಇಂಟರ್ಮೀಡಿಯೇಟ್ ಸೈಟ್ಸ್. ದ intention of taking these readings is to find the reduced levels of those points where staff held. ಅಂದರೆ ಈ ಇಂಟರ್ಮೀಡಿಯೇಟ್ ಸೈಟ್ಸ್ ರೀಡಿಂಗ್ಸ್ ತಗೊಳ್ಳೋಂಥ ಅವಶ್ಯಕತೆ ಏನಿದೆ ಅಂತಂದರೆ, ನನಗೆ ಈ ಪಾಯಿಂಟ್ದು ಆರ್ ಎಲ್ ಬೇಕು, ಎ ಪಾಯಿಂಟ್, ಬಿ ಪಾಯಿಂಟ್ದು ಆರ್ ಎಲ್ ಬೇಕು, ಸಿ ಪಾಯಿಂಟ್ದು ಆರ್ ಎಲ್ ಬೇಕು, ಆ ಥರ. ಅಂದರೆ it is the reading taken on the leveling staff in between back site and foresight. Back site ಮತ್ತು foresight ಎರಡರ ಮಧ್ಯದಲ್ಲಿ ತಗೊಳ್ಳೋಂಥ ಸ್ಟಾಫ್ ರೀಡಿಂಗ್ಸ್ನ ಏನಂತ ಕರಿತೀವಿ ನಾವು, ಇಂಟರ್ಮೀಡಿಯೇಟ್ ಸೈಟ್ಸ್ ಅಂತ ಕರಿತೀವಿ. ಬಟ್ ಇಟ್ ಸೊ ದೀಸ್ ಟು ಆರ್ ಇಂಟರ್ಮೀಡಿಯೇಟ್ ಸೈಟ್. ಈ ಒಂದು ಡಯಾಗ್ರಾಮಲ್ಲಿ ಇದು ಬ್ಯಾಕ್ ಸೈಟ್ ಆಗಿರೋದು ಲೆವೆಲಿಂಗ್ ಸ್ಟಾಫ್ ಇಟ್ಟಿರುವಂಥದ್ದು, ಇದು ಬೆಂಚ್ ಮಾರ್ಕ್, ಮತ್ತು ಎ ಅಲ್ಲಿರುವಂಥದ್ದು ಇಂಟರ್ಮೀಡಿಯೇಟ್ ಸೈಟು, ಬಿ ಅಲ್ಲಿರುವಂಥದ್ದು ಇಂಟರ್ಮೀಡಿಯೇಟ್ ಸೈಟು, ಸಿ ಅಲ್ಲಿರುವಂಥದ್ದು ಫೋರ್ ಸೈಟ್. ಸೊ ದಿಸ್ ಈಸ್ ಆಲ್ ಇಂಟರ್ಮೀಡಿಯೇಟ್ ಸೈಟ್. Next, rise and fall. The difference of elevation between two consecutive points for setting out of instrument is obtained by the comparing their staff reading. The difference of their staff reading indicates the rise. The back staff reading is, if the back staff reading is more than the foresight, then a fall is, and if it is less than the of the foresight, less than the foresight ಅಂತಂದರೆ ನಮ್ಮ ಯಾವುದಾದ್ರೂ ಎರಡು ಲೆವೆಲಿಂಗ್ ಸ್ಟಾಫ್ ರೀಡಿಂಗ್ ಬಂದಿರತಕ್ಕಂಥ ಡಿಫ್ರೆನ್ಸನ್ನು ನಾವೇನಂತ ಕರಿತೀವಿ, ರೈಸ್ ಅಂತ ಕರಿತೀವಿ. So if it is more than the previous reading, it is right. If it is less, then it is called as fall. Got it? So next, tabulations for noting readings for leveling. So levelings tabulation ಹೇಗಿರುತ್ತೆ ಮತ್ತು ಅದನ್ನ ಎಂಟ್ರೀಸ್ನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಟರ್ಮಿನಾಲಜೀಸ್ ಎಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾದರೂ ಮಿಸ್ ಆಗಿದ್ರೆ ನಿಮಗೆ ಟ್ರೈ ಟು ರಿವೈಂಡ್ ದಿಸ್ ವಿಡಿಯೋ ಆ್ಯಂಡ್ ಟ್ರೈ ಟು ಮೇಕ್ ಎ ನೋಟ್ ಆಫ್ ಇಟ್. ಇನ್ನೊಂದು ಸಲ ಕೇಳಿಸ್ಕೊಳ್ಳಿ, ಈ ವಿಡಿಯೋನ ನೋಡಿ ಆಮೇಲೆ ನೋಟ್ ಮಾಡ್ಕೊಳ್ಳಿ. ಡೋಂಟ್ ಸ್ಕಿಪ್, ಡೋಂಟ್ ಜಂಪ್ ಮಾಡೋಕ್ಕೆ ಹೋಗ್ಬೇಡಿ. ಗಾಟ್ ಇಟ್? ಸೊ ನಾವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ರೀಡಿಂಗ್ ನೋಡೋಕ್ಕೆ ಬರುತ್ತೆ, ಲೆವೆಲಿಂಗ್ ಮಾಡ್ಲಿಕ್ಕೆ ಬರುತ್ತೆ, ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಲೆವೆಲ್ ಅಂದರೆ ಏನು ಗೊತ್ತಾಯಿತು, ಕ್ರಾಸ್ ಏರ್ಸು, ಐ ಪೀಸು, ಎವ್ರಿಥಿಂಗ್ ವಿ ಅಂಡರ್ಸ್ಟುಡ್. ನಾವು ರೀಡಿಂಗ್ಸ್ನ ತಗೊಂಡ್ರಿ ನೀವು ಎಲ್ಲಿ ಸೈಟಲ್ಲಿ, ಅದನ್ನು ಎಂಟ್ರಿ ಮಾಡಬೇಕಲ್ಲ, ಯು ನೀಡ್ ಟು ಟ್ಯಾಬ್ಯುಲೇಟ್, ಯು ನೀಡ್ ಟು ಮೇಕ್ ಅ ನೋಟ್, ಮೇಕ್ ಎ ಟೇಬಲ್. ಸೊ ಅದನ್ನು ಹೇಗಿರುತ್ತೆ ನಮ್ಮ ಟೇಬಲು, ಲೆವೆಲ್ ಟೇಬಲ್ ಅಂತ ಕರಿತೀವಿ. ಸೊ ಇಫ್ ಯು ಗೋ ವೆನ್ ಯು ಗೋ ಟು ಸರ್ವೆ ಕ್ಯಾಂಪ್, ನೀವು ಫೈನಲ್ ಇಯರ್ಗೆ ಹೋದಾಗ ಸರ್ವೆ ಕ್ಯಾಂಪ್ಗೆ ಹೋಗ್ತೀರಾ.
ಸೊ ಅವಾಗ ಸರ್ವೆ ಕ್ಯಾಂಪಲ್ಲಿ ನಿಮಗೆ ಲೆವೆಲ್ ಬುಕ್ ಅಂತ ಸಿಗುತ್ತೆ. ಲೆವೆಲ್ ಬುಕ್ಕು ಆಲ್ರೆಡಿ ಪ್ರಿಂಟೆಡ್ ಇರುತ್ತೆ, ಜಸ್ಟ್ ಲೈಕ್ ಯುವರ್ ನೋಟ್ ಬುಕ್. ಸೊ ಆ ಲೆವೆಲ್ ಬುಕ್ಕಲ್ಲಿ ಹೇಗೆ ಟ್ಯಾಬ್ಯುಲೇಷನ್ ಇರುತ್ತೆ ಅನ್ನೋದನ್ನು ನಾವು ನೋಡೋಣ. ಲುಕ್ ಅಟ್ ದಿಸ್ ಈಸ್ ದಿ ಟ್ಯಾಬ್ಯುಲೇಷನ್. ಇದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕು. ಒಂದ್ಸಲ ನೋಟು ಅಥವಾ ಬುಕ್ ಪೆನ್ನು ನಿಮ್ಮ ಹತ್ರ ಇದೆ ಅಂತಂದರೆ ಮೇಕ್ ಎ ನೋಟ್, ಬರ್ಕೊಬಿಡಿ. ಸೊ ಫಸ್ಟ್ ಇಲ್ಲಿ ನೋಡಿ 1 2 3 4 5 6 7 7 ಕಾಲಮ್ಸ್ ರಿಕ್ವೈರ್ಡ್. 7 ಕಾಲಮ್ಸ್ ಆ್ಯಂಡ್ ದಿ ರೋಸ್ ವಾಟ್ ಎವರ್ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. 7 ಕಾಲಮ್ಸ್. ಫಸ್ಟ್ ಕಾಲಮಲ್ಲಿ ಸ್ಟೇಷನ್ ಪಾಯಿಂಟ್ ಅಂತ ಕರಿತೀವಿ, ಅಂದರೆ ವೇರ್ ದ ಲೆವೆಲಿಂಗ್ ಸ್ಟಾಫ್ ಈಸ್ ಹೆಲ್ಡ್, ಸಾರಿ ವೇರ್ ದ ಇನ್ಸ್ಟ್ರೂಮೆಂಟ್ ಈಸ್ ಹೆಲ್ಡ್. ಗಾಟ್ ಇಟ್? ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಪಾಯಿಂಟ್. ಸೊ ನೆಕ್ಸ್ಟ್ ಬ್ಯಾಕ್ ಸೈಡ್, ಬಿ ಎಸ್ ಅಂದರೆ ಬ್ಯಾಕ್ ಸೈಡ್ ಕಾಲಮ್ ಬರುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಸೈಡ್ ಕಾಲಮ್ ಬರುತ್ತೆ. ನೆಕ್ಸ್ಟ್ 4 ಸೈಡ್ ಕಾಲಮ್ ಆ್ಯಂಡ್ ನೆಕ್ಸ್ಟ್ ಈಸ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಕಾಲಮ್ ಆ್ಯಂಡ್ ನೆಕ್ಸ್ಟ್ ಈಸ್ ರೆಡ್ಯೂಸ್ ಲೆವೆಲ್ ಕಾಲಮ್. ಸೊ ಇದೇ ಥರ ನಮಗೆ ಬೇಕಾಗಿರೋದು ಎಂಡ್ ರಿಸಲ್ಟ್, ರೆಡ್ಯೂಸ್ ಲೆವೆಲ್ನ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ರಿಮಾರ್ಕ್ಸ್ ಕಾಲಮ್, ಅಂದರೆ ರಿಮಾರ್ಕ್ಸಲ್ಲಿ ಏನು ಬರೀತೀವಿ ನಾವು, ಇಲ್ಲಿ ಬೇಕಾಗಿರೋಂಥ ಕ್ಯಾಲ್ಕುಲೇಷನ್ ಪಾರ್ಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿರ್ಬೋದು. ನೀವು ಸ್ಟೇಷನ್ 1ಇಂದ ಅಬ್ಸರ್ವ್ ಮಾಡಬೇಕಾದ್ರೆ ಸ್ಟೇಷನ್ 2 ಕಡೆಗೆ ಅಥವಾ ಲೆವೆಲಿಂಗ್ ಸ್ಟಾಫ್ ಕಡೆಗೆ ಸ್ಟೇಷನ್ ಪಾಯಿಂಟ್ಸ್ಗೆ ಅಬ್ಸರ್ವ್ ಮಾಡಬೇಕಾದ್ರೆ, ಇಫ್ ಯು ಫೈಂಡ್ ಸಮ್ ಥಿಂಗ್ಸ್ ಟು ಬಿ ಅಬ್ಸರ್ವ್ಡ್ ಆ್ಯಂಡ್ ನೋಟೆಡ್ ಆನ್, ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್ ಇನ್ ದಿಸ್ ರಿಮಾರ್ಕ್ಸ್ ಕಾಲಮ್, or any calculation part or any formulas, anything you can write in remarks column. Alright, so this is all about tabulation. You need to keep in your mind and try to memorize as long as possible. So station point, back side, intermediate side, 4 side, height of instrument, reduce level and remarks. So this is how columns are divided. Next, look at here. Note the RL of benchmark in remarks column in tabulation. ಇಲ್ಲಿ ನೋಡಿ, ಫಸ್ಟ್ ಕಾಲಮ್ ಏನು ಖಾಲಿ ಇದೆ, ಅದು RL 100 ಅಂತ ಬರೆದು ಬಿಟ್ಟಿದ್ದಾರೆ. ವಾಟ್ ಈಸ್ ದಿಸ್ 100? RL ಆಫ್ ಬೆಂಚ್ ಮಾರ್ಕ್ ಈಸ್ 100. RL ಆಫ್ ಬೆಂಚ್ ಮಾರ್ಕು 100 ಇದೆ. ನೆಕ್ಸ್ಟ್ ಅಂತ ಅನ್ಕೋಣ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಬೈ ಯೂಸಿಂಗ್ ದಿ ಫಾರ್ಮುಲಾ HI = RL ಆಫ್ ಬೆಂಚ್ ಮಾರ್ಕ್ ಪ್ಲಸ್ ಬ್ಯಾಕ್ ಸೈಡ್. ಅಂದರೆ ನಾವು ಫಸ್ಟ್ ರೀಡಿಂಗ್ನ ಎಲ್ಲಿ ನೋಟ್ ಮಾಡ್ಕೋತೀವಿ, ಬ್ಯಾಕ್ ಸೈಡ್. ಇನ್ಸ್ಟ್ರೂಮೆಂಟ್ನ ಸೆಟಪ್ ಮಾಡಿದ್ವಿ, ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ವಿ, ಸೆಟ್ಟಿಂಗ್ ಲೆವೆಲಿಂಗ್ ಆ್ಯಂಡ್ ಫೋಕಸಿಂಗ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ನಾವು ಬೆಂಚ್ ಮಾರ್ಕ್ ಮೇಲೆ ಇಟ್ಟಿರೋಂಥ ಲೆವೆಲಿಂಗ್ ಸ್ಟಾಫ್ದು ರೀಡಿಂಗ್ನ ನೋಟ್ ಮಾಡ್ಕೊತೀವಿ. ಅದನ್ನು ಎಲ್ಲಿ ಬರಿತೀವಿ ನಾವು, ಫಸ್ಟ್ ರೀಡಿಂಗ್ನ ಎಲ್ಲಿ ಬರಿತೀವಿ, ಬ್ಯಾಕ್ ಸೈಡಲ್ಲಿ ಬರ್ತೀವಿ. ಈಗ HI ಹೇಗೆ ಫೈಂಡ್ ಔಟ್ ಮಾಡೋದು, RL ಆಫ್ ಬೆಂಚ್ ಮಾರ್ಕ್ ಪ್ಲಸ್ BS. ಅಂದರೆ RL ಆಫ್ ಬೆಂಚ್ ಮಾರ್ಕ್ ಇಸ್ 100 ಪ್ಲಸ್ BS 3.86 ಮಾಡಿದ್ರೆ ನಮಗೆ HI ಸಿಕ್ತು 103.860. ದಿಸ್ HI ರಿಮೈನ್ಸ್ ಕಾನ್ಸ್ಟೆಂಟ್. ಎಲ್ಲಿ ತನಕ ಈ HI ಇಲ್ಲಿ ಕಾನ್ಸ್ಟೆಂಟ್ ಆಗಿರೋದು 103.860ನೇ ಇರುತ್ತೆ. ಎಲ್ಲಿ ತನಕ ಇರುತ್ತೆ, ಅಂಟಿಲ್ ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಶಿಫ್ಟೆಡ್ ಟು ನೆಕ್ಸ್ಟ್ ಸ್ಟೇಷನ್ ಪಾಯಿಂಟ್. ಇನ್ನೊಂದು ಸ್ಟೇಷನ್ ಪಾಯಿಂಟಿಗೆ ಶಿಫ್ಟ್ ಮಾಡೋ ತನಕನೂ ಇದು HI ರಿಮೈನ್ಸ್ ಕಾನ್ಸ್ಟೆಂಟ್. ಇದು ಚೇಂಜ್ ಆಗೋದಿಲ್ಲ. ಇನ್ಸ್ಟ್ರೂಮೆಂಟ್ನ ಶಿಫ್ಟ್ ಮಾಡಿದ್ರೆ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಮತ್ತೆ ಚೇಂಜ್ ಆಗುತ್ತೆ. ಅದನ್ನು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಂದಾಗ, ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ನೀಡ್ ಟು ಬಿ ಸಾಲ್ವ್ಡ್ ಇನ್ ದಿಸ್ ಯೂನಿಟ್. ಈ ಯೂನಿಟಲ್ಲಿ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ಆಲ್ಸೋ ಯು ವಿಲ್ ಫೇಸ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ದಿಸ್ ಯೂನಿಟ್, ಲೆವೆಲಿಂಗ್. ನೆಕ್ಸ್ಟ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ನ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ನೋಟ್ ದಿ ಫಸ್ಟ್ ರೀಡಿಂಗ್ ಟೇಕನ್ ಆನ್ ಬೆಂಚ್ ಮಾರ್ಕ್ ಇನ್ BS ಕಾಲಮ್. ಸೊ ಬ್ಯಾಕ್ ಸೈಡ್ನ ಅದನ್ನು ಹೇಳಿದೆ ಆಲ್ರೆಡಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ RL ಆಫ್ ಫಸ್ಟ್ ಸ್ಟೇಷನ್ ಬೈ ಯೂಸಿಂಗ್ ದಿ ಫಾರ್ಮುಲಾ RL = HI - IS ಆರ್ HI - FS. ಗಾಟ್ ಇಟ್? ಸೊ ನೆಕ್ಸ್ಟ್ ಈಗ ನಾನು ಏನು ಮಾಡಿದೆ, ಬ್ಯಾಕ್ ಸೈಟು ನೋಡ್ಕೊಂಡೆ HIನ ಫೈಂಡ್ ಔಟ್ ಮಾಡಿದೆ. ಬ್ಯಾಕ್ ಸೈಡ್ ನೋಡಿರೋಂಥ ಪಾಯಿಂಟ್ ಫಸ್ಟ್, ದಟ್ ಈಸ್ ಬೆಂಚ್ ಮಾರ್ಕ್ ಪಾಯಿಂಟ್, ಅದರದ್ದು RL ಕೂಡ 100 ಇರುತ್ತಾನೆ. ಸೊ ಮೇಕ್ ಎ ನೋಟ್ ಆಫ್ ಇಟ್. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಇದೇ ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ಇನ್ನೊಂದು ಪಾಯಿಂಟ್ನ ನಾನು ನೋಡ್ತೀನಿ. ಆ ಒಂದು ಪಾಯಿಂಟ್ದು ನನಗೆ ರೀಡಿಂಗ್ ಎಷ್ಟು ಬಂತು, 1.440 ಬಂತು. ಗಾಟ್ ಇಟ್? 1.440. ಸೊ ಈ ಪಾಯಿಂಟ್ದು ನಾನು ಏನು ಮಾಡಬೇಕು, RLನ ಫೈಂಡ್ ಔಟ್ ಮಾಡಬೇಕು. ಅವಾಗ ಹೇಗೆ ಮಾಡಬೇಕು, ಇನ್ ಮೈ ಪ್ರೀವಿಯಸ್ ಸ್ಲೈಡ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹೌ HI ಇಂದ, ಹೈಟ್ ಆಫ್ ಇನ್ಸ್ಟ್ರೂಮೆಂಟಿಂದ ನಾವೇನು ನೆಕ್ಸ್ಟ್ ಪಾಯಿಂಟ್ ನೋಡುವಂಥ ಅದರದ್ದು ಸ್ಟಾಫ್ ರೀಡಿಂಗ್ನ ಮೈನಸ್ ಮಾಡಿ. ಸೊ ದಿಸ್ ಇಸ್ ಅಂದರೆ RL = HI - IS ಅಥವಾ HI - FS, ಬೋತ್ ಆರ್ ಓಕೆ. ಸೊ ಇಲ್ಲಿ ನಮಗೆ IS ಕಾಲಮಲ್ಲಿ ಎಂಟ್ರಿ ಮಾಡಿರೋದ್ರಿಂದ HI - IS ಮಾಡಿದ್ರೆ ನನಗೇನು ಬರುತ್ತೆ, 103.860 - 1.440 = 102.420. ದಟ್ ಈಸ್ ದಿ RL ಆಫ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 2 RL ನಮಗೆ ಸಿಗುತ್ತೆ. ನೆಕ್ಸ್ಟ್ ನೋಟ್ ದ ರಿಮೈನಿಂಗ್ ರೀಡಿಂಗ್ಸ್ ಟೇಕನ್ ಬಿಫೋರ್ ದ ಲಾಸ್ಟ್ ರೀಡಿಂಗ್ ಇನ್ IS ಕಾಲಮ್ and calculate the RL using formula same. RL = HI - IS or FS. ಸೊ ಇನ್ನು ಉಳಿತಿರ್ತಕ್ಕಂಥ IS ಮತ್ತು FS ರೀಡಿಂಗ್ಸ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಅಂದರೆ IS ಇದ್ದರೆ ನಂಬರ್ ಆಫ್ IS, ಮತ್ತು ಇನ್ಸ್ಟ್ರೂಮೆಂಟ್ ಶಿಫ್ಟ್ ಮಾಡೋಂಥ ಸಂದರ್ಭ ಬಂತು ಅಂದರೆ ಲಾಸ್ಟ್ ರೀಡಿಂಗ್ನ FSಲ್ಲಿ ಎಂಟ್ರಿ ಮಾಡಿ. ಆಮೇಲೆ ನಿಮ್ಗೆ RLನ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ. ಸೊ ನೋಟ್ ದ ಲಾಸ್ಟ್ ರೀಡಿಂಗ್ ಟೇಕನ್ ಆಫ್ ಫಾರ್ ದ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಆಸ್ FS and calculate RL using formula RL = HI - IS or FS. Okay.
ಸೊ ಇದೇ ಥರ ಆರ್ ಎಲ್ ಈಕ್ವಲ್ ಟು ಎಚ್ ಐ ಮೈನಸ್ ಎಫ್ ಎಸ್ ಆರ್ ಐ ಎಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಉಳಿದಿರೋಂಥ ಎಲ್ಲ ಪಾಯಿಂಟ್ಸ್ದು ರೆಡ್ಯೂಸ್ ಲೆವೆಲ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಈಸ್ ಅ ಟ್ಯಾಬ್ಯುಲೇಷನ್ ಈಸ್ ನೋಟೆಡ್ ಆ್ಯಂಡ್ ಟ್ಯಾಬ್ಯುಲೇಷನ್ ಈಸ್ ಎಂಟರ್ಡ್. ಸೊ ಟ್ಯಾಬ್ಯುಲೇಷನ್ನ ಇನ್ನೊಂದು ಸಲ ಹೇಳ್ತೀನಿ ನಾನು. ಸ್ಟೇಷನ್ ಪಾಯಿಂಟ್, ಬ್ಯಾಕ್ ಸೈಡ್, intermediate side, force side, height of instrument, reduce level and remarks. So this is how tabulation is done. ಫಸ್ಟ್ ಸ್ಟೇಷನ್ ಟೆಂಪರೇಚರ್ ಅಡ್ಜಸ್ಟ್ಮೆಂಟ್ ಮಾಡಿ ಆದಮೇಲೆ ಫಸ್ಟ್ ರೀಡಿಂಗ್ ತೊಗೊಳೋದನ್ನು ಬ್ಯಾಕ್ ಸೈಟಲ್ಲಿ ಎಂಟ್ರಿ ಮಾಡ್ತೀವಿ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಹೆಚ್ ಐನ ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಪ್ಲಸ್ ಬಿ ಎಸ್ ಮಾಡಿದ್ರೆ ನಮಗೆ ಹೆಚ್ ಐ ಸಿಗುತ್ತೆ. ಆ ಹೆಚ್ ಐಯಿಂದ ಮುಂದೆ ಬರೋಂಥ ಎಲ್ಲ ರೀಡಿಂಗ್ಸು, ಇಲ್ಲಿ ಒಂದೇ ಐ ಎಸ್ ಇದೆ, ನಿಮ್ಗೆ ನಂಬರ್ ಆಫ್ ಐ ಎಸ್ ಬರಬಹುದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ. ಆ ಐ ಎಸ್ ರೀಡಿಂಗ್ಸ್ನ ಅಥವಾ ಲಾಸ್ಟ್ ರೀಡಿಂಗ್ ಏನು ಬರುತ್ತಲ್ಲ ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಆರ್ ಎಲ್ ಸಿಕ್ಕೋಗುತ್ತೆ. ಓಕೆ, so these are the reference textbooks you can refer for all these contents. So we have majorly referred this textbook, DC Punya, and also this is also very good. Dugal, Subramaniam, Kanitkar is also very good. So like this, these are the different textbooks you can refer for all these units and contents. And this is our team. Namma team Ibbaridivi, myself Anil Kumar and one more person is Muhammad Abidullah. So we both have done this content, video materials, everything which is available for your reference. And stay safe, stay healthy, and we'll meet in our next session. Next session only matte beti agtini. Thank you everyone.